ಊರೇನೆ ಅಂದರು ನೀ ನನ್ನ ದೇವರು. ಫ್ರೀಡಂ ಟಿವಿಗೆ ಸ್ವಾಗತ. ನಾನು ನಿಮ್ಮ ದೇವ್ಯ ವಸಂತ. ನೋಡಿ, ನಾವು ಎಷ್ಟೇ ಫೇಮಸ್ ಆಗಿದ್ರು, ಎಷ್ಟೇ ವೈರಲ್ ಆಗಿದ್ರು, ಅಮ್ಮನಿಗಿಂತ ದೊಡ್ಡವ್ರು ಯಾರಿದ್ದಾರೆ, ಅಮ್ಮನಿಗಿಂತ ದೊಡ್ಡ ಸೆಲೆಬ್ರಿಟಿ ಯಾರಿದ್ದಾರೆ? ನಾವು ಸೆಲೆಬ್ರಿಟಿ ಆಗಿದ್ರು ಕೂಡ ನಮಗೆ ಸೆಲೆಬ್ರಿಟಿ ನಮ್ಮಮ್ಮ. ಈಗ ರೀಲ್ಸ್ ರೇಷ್ಮಾ ಅವರು ಅವರ ತಾಯಿಯಿಂದ ದೂರ ಆಗಿ ತುಂಬಾ ಕಷ್ಟ ಪಡ್ತಿರೋದು, ಅಳ್ತಿರೋದು, ಅವ್ರ ತಾಯಿಯನ್ನ ನೆನಪಿಸ್ಕೋತಿರೋದು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾನೆ ಇರ್ತೀವಿ. ಆಗಾಗ ಅವ್ರು ಲೈವಿಗೆ ಬರ್ತಾರೆ, ಆಗಾಗ ಅವ್ರ ತಾಯಿ ಬಗ್ಗೆ ಹೇಳ್ಕೊತಾರೆ, ನಮ್ಮಮ್ಮ ನಾನು ತುಂಬಾ ಮಿಸ್ ಮಾಡ್ಕೋತಿರ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ತಾಯಿ ಪ್ರೀತಿನೇ ಹಂಗೆ. ನಾವು ಒಂದ್ಸತಿ ತಾಯಿನ ಬೇಡ ಅಂತ ದೂರ ಇಟ್ಟಿರ್ಬೋದು, ಬಟ್ ಆದ್ರೆ ತಾಯಿ ಬೇಕು ಅಂತ ಮನ್ಸು ಹೇಳ್ತಿರುತ್ತೆ. ಅದಕ್ಕೆ ನೋಡಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಾಯಿಯ ಬಗ್ಗೆ ಸಾಲು ಸಾಲು ಹಾಡುಗಳು ಬಂದಿರುವಂತದ್ದು. ಅಮ್ಮ ಊರೇನೇ ಅಂದರು ನೀನು ನನ್ನ ದೇವರು, ಆಯ್ತಾ? ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರಂಗೆ ತಾಯಿಯನ್ನ ಹೋಲಿಸಿದ್ದಾರೆ. ಸೊ ತಾಯಿ ಎಲ್ರಿಗೂ ಬೇಕು. ಎಷ್ಟೇ ಫೇಮಸ್ ಆಗಿದ್ರು, ಎಷ್ಟೇ ವೈರಲ್ ಆಗಿದ್ರು, ನಾವು ಅವ್ರನ್ನ ಬೇಡ ಅಂತ ಬಿಟ್ಟು ಬಂದಿದ್ರು ಕೂಡ ಕೊನೆಗೆ ಎಲ್ಲೋ ಒಂದು ಟೈಮ್ ನಲ್ಲಿ ನನ್ನ ತಾಯಿ ನನಗ್ ಬೇಕು, ನನ್ನ ತಾಯಿ ನನಗಿರ್ಬೇಕು ಅಂತ ಅನ್ಸುತ್ತೆ. ಈಗ ರೀಲ್ಸ್ ರೇಷ್ಮಾ ಅವರು ಕೂಡ ತಾಯಿಯನ್ನ ನೆನಪಿಸ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ರೀಲ್ಸ್ ಗಳಲ್ಲಿ. ಅಮ್ಮ ಅಮ್ಮ ಅಂತ ಮಕ್ಕಳಂತೆ ನರಳಾಡ್ತಿದ್ದಾರೆ ರೀಲ್ಸ್ ಆಂಟಿ ರೇಷ್ಮಾ ಅವರು. ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನ ಅದರಿಂದ ಆಚೆ ಬರ್ತೀನಿ, ನನಗೆ ನನ್ನ ತಾಯಿ ಬೇಕು, ಮುಜೆ ಮಾ ಚಾಯಿ ಅಂತ ಹೇಳಿ ರೀಲ್ಸ್ ರೇಷ್ಮಾ ಅವರು ಕಣ್ಣೀರನ್ನ ಹಾಕ್ತಿದ್ದಾರೆ. ವರ್ಷ ಕಳೆದರೂ ಮಾತನಾಡದ ಅಮ್ಮ. ರೀಲ್ಸ್ ರೇಷ್ಮಾ ಅವರ ತಾಯಿ ಮಾತಾಡ್ತಾನೆ ಇಲ್ಲ ಅವರ ಅಮ್ಮನ ಜೊತೆ. ಹಾಗೆ ಅಮ್ಮನಿಗಾಗಿ ಲೈವ್ ಅಲ್ಲಿ ಬಂದು ಕೂಡ ನಾನು ಎಲ್ಲಾ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಮ್ಮನ ಕಂಡೀಷನ್ ಏನಂತಂದ್ರೆ ರೇಷ್ಮಾ ಅವರು ರೀಲ್ಸ್ ನಿಂದ ಆಚೆ ಬರಬೇಕು. ರಾಜಿ ಆಗ್ತಾರ ರೀಲ್ಸ್ ರೇಷ್ಮಾ ಹಾಗೂ ಅವರ ತಾಯಿ? ರೀಲ್ಸ್ ನಿಲ್ಲಿಸಿ ತಾಯಿ ಮಡಿಲು ಸೇರ್ಕೊಳ್ತಾರ ರೀಲ್ಸ್ ರೇಷ್ಮಾ ಅವರು? ರೀಲ್ಸ್ ರೇಷ್ಮಾ ಅವರು ಸೋಷಿಯಲ್ ಮೀಡಿಯಾಗೆ ಬಂದು ಮುಜೆ ಮಾ ಚಾಯಿ ಅಂತ ಹೇಳಿ ರೀಲ್ಸ್ ಅನ್ನ ಮಾಡಿ ಹಾಕ್ತಿದ್ದಾರೆ. ನಮ್ಮ ತಾಯಿ ನನಗೆ ಬೇಕು, ನನಗೆ ಬೇರೆ ಏನೂ ಬೇಡ, ಸೋಷಿಯಲ್ ಮೀಡಿಯಾನೂ ಬೇಡ, ಯಾವ ರೀಲ್ಸೂ ಬೇಡ, ಯಾವ ಯೂಟ್ಯೂಬು ಬೇಡ, ಫೇಸ್ಬುಕ್ಕು ಬೇಡ, ಮುಜೆ ಮಾ ಚಾಯಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಮಾಡಿ ಹಾಕ್ತಿದ್ದಾರೆ ರೀಲ್ಸ್ ರೇಷ್ಮಾ ಅವರು. ಮುಜೆ ಮಾ ಚಾಯಿಯೇ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಿದ್ದಾರೆ. ನಾನು ಯಾವುದನ್ನು ಕೂಡ ನಾನು ಯೂಸ್ ಮಾಡಲ್ಲ, ಬಟ್ ನನಗೆ ನನ್ನ ಅಮ್ಮ ಬೇಕು. ರೇಷ್ಮಾ ಅವರು ಕಣ್ಣೀರ್ ಹಾಕ್ತಿದ್ದಾರೆ. ಅದಕ್ಕೆ ನೆಟ್ಟಿಗರು ಕೂಡ ಮರುಗ್ತಿದ್ದಾರೆ. ಪಾಪ ರೇಷ್ಮಾ ಅವರ ಕಣ್ಣೀರನ್ನ ನೋಡಿ ಅವರ ಫ್ಯಾನ್ಸ್ಗಳಿಗೂ ಕೂಡ ಬೇಜಾರಾಗ್ತಿದೆ. ಅಮ್ಮ ಮಗಳು ಒಂದಾಗ್ ಬಿಡ್ಲಪ್ಪ ಅಂತ ಹೇಳಿ ಎಲ್ರೂ ಕೂಡ ಕೇಳ್ಕೊತಿದ್ದಾರೆ. ಆಯ್ತು, ನೀವು ರೀಲ್ಸ್ ನ ಸ್ಟಾಪ್ ಮಾಡಿ, ನಿಮ್ಮ ಅಮ್ಮನ ಜೊತೆ ನೀವು ತುಂಬಾ ಚೆನ್ನಾಗಿರಿ ಅಂತ ಹೇಳಿ ಎಲ್ರಿಗೂ ಕೂಡ ಅವರ ಒಂದು ಡಿಫ್ರೆಂಟ್ ಆದ ಜಾನರ್ ಮೂಲಕ, ರೀಲ್ಸ್ಗಳ ಮೂಲಕ ರೇಷ್ಮಾ ಅವರು ಎಲ್ಲರೂ ಕೂಡ ನಗಿಸ್ತಾ ಇದ್ರು. ನಗ್ಸುವಂತ ರೇಷ್ಮಾ ಅವ್ರಿಗೆ ಕಾಡ್ತಿದ್ದಂತ ಒಂದೇ ಒಂದು ನೋವು ಅಂದ್ರೆ ಅವರ ತಾಯಿ ಅವರನ್ನ ಮಾತಾಡಿಸದೆ ಇರುವಂತದ್ದು. ಅವರ ತಾಯಿ ಅವ್ರ ಜೊತೆಗೆ ಯಾವ ಕಾರ್ಯಕ್ರಮಕ್ಕಾಗಿರ್ಬೋದು ಅಥವಾ ಅವರ ಮಕ್ಕಳ ಹತ್ರನಾಗಿರ್ಬೋದು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ ಅವರ ತಾಯಿ. ಸೊ ಹೀಗಾಗಿ ರೇಷ್ಮಾ ಅವರು ಅವರ ತಾಯಿಯನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಹಾಗಾಗಿ ಬೆಳಗ್ಗೆನೆ ಸೋಷಿಯಲ್ ಮೀಡಿಯಾ ಲೈವ್ಗೆ ಬಂದು ನನಗೆ ನಮ್ಮಮ್ಮ ಬೇಕು, ನಮ್ಮಮ್ಮನ ಹತ್ರ ನಾನು ಮಾತಾಡಬೇಕು, ಅವರಿಗೆ ನಾನು ರೀಲ್ಸ್ ಮಾಡೋದು ಇಷ್ಟ ಇಲ್ಲ, ನಾನು ಫೇಸ್ಬುಕ್ಕಲ್ಲಿ ಡ್ಯಾನ್ಸ್ ಮಾಡೋದು ಇಷ್ಟ ಇಲ್ಲ, ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡೋದು ಇಷ್ಟ ಇಲ್ಲ, ಅವರಿಗೆ ನಾನು ಯಾವುದನ್ನು ಮಾಡಿದೆ ಅವ್ರು ಹೇಳೋದನ್ನ ಕೇಳ್ಕೊಂಡಿದ್ರೆ ಮಾತ್ರ ಅವ್ರಿಗೆ ಇಷ್ಟ ಆಗುತ್ತೆ. ನಾನು ಇನ್ಮೇಲೆ ಹಾಗೆ ಇರ್ತೀನಿ, ನಾನು ಯಾವುದೇ ರೀಲ್ಸನ್ನು ಮಾಡಲ್ಲ, ನಾನು ಇನ್ಮೇಲೆ ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಲೈವಲ್ಲಿ ಬಂದಿದ್ರು. ನೀವು ನೋಡ್ಬೋದು ಅವರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವರ ಭಾವ ಆಗಿರ್ಬೋದು, ತುಂಬ ಅವರು ದುಃಖಿತರಾಗಿದ್ದಾರೆ. ಅವ್ರ ಮನಸ್ಸಲ್ಲಿ ತುಂಬ ನೋವಿದೆ. ತಾಯಿಯಿಂದ ದೂರ ಇರುವಂಥ ಒಂದು ಮಗುವಿನ ಅಳಲೇನಿದೆ ಆ ಥರ ಇದೆ ರೇಷ್ಮಾ ಅವರ ಭಾವನೆ. ಅವ್ರ ತಾಯಿಯಿಂದ ದೂರ ಆಗಿ ತಬ್ಬಲಿಯಾದ ಮಗುವಿನಂತೆ ರೇಷ್ಮಾ ಅವರು ಇವಾಗ ದುಃಖಿಸ್ತಿದ್ದಾರೆ. ಬನ್ನಿ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನೋಡ್ಕೊಬರೋಣ. ಹಾಯ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಎಲ್ಲರಿಗೂ. ಏನು ಅಂದ್ರೆ
ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತಾ ಇದ್ದೀನಿ. ತುಂಬಾ ಬೇಜಾರಾಗ್ತಿದೆ ನನಗೆ. ನನ್ನ ಕಡೆಯಿಂದ ಎಲ್ಲರೂ ಪ್ರಾಬ್ಲಮ್ ಅಂದ್ರೆ ನಾನು ಯಾಕೆ ಮಾಡಬೇಕು? ಎಲ್ಲರೂ ನನಗೆ ಕರ್ನಾಟಕ ಜನತೆ, ಕನ್ನಡ ಜನತೆ ಕೈ ಹಿಡ್ದು ಇಷ್ಟು ಗಂಟೆ ತಂದಿದ್ದೀರಿ. ಬಟ್ ಅದರಲ್ಲಿ ನಮ್ಮಮ್ಮ ನಂಗೆ ಮಾತಾಡ್ತಾನೆ ಇಲ್ಲ. ನನ್ನ ತಾಯಿನೇ ಇಲ್ಲ ಅಂದಮೇಲೆ ನಂಗೆ ಯಾಕೆ? ನನ್ನ ತಾಯಿ ನನ್ನ ಜೊತೆ ಮಾತಾಡಬೇಕು. ನನ್ನ ತಾಯಿ ನಂಗೆ ಬೇಕು. ತಾಯಿನೇ ದೇವರು ಅಂತ ಹೇಳಿದ್ಮೇಲೆ ತಾಯಿ ಬೇಕಲ್ವಾ? ತಾಯಿ ಬೇಕು ನನಗೆ. ನಮ್ಮಮ್ಮ ನನ್ನ ಜೊತೆ ಮಾತಾಡಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಮಾಡಬೇಡ್ದಂತೆ, ರೀಲ್ಸ್ ಮಾಡಬೇಡ್ದಂತೆ. ನನ್ನ ಜೊತೆ ಮಾಡ್ತಾ ಇರ್ತೀನಿ, ನಾನು ರೀಲ್ಸ್ ಮಾಡಬೇಡ ನೀನು ಅಂತ ಹೇಳ್ತಾರೆ. ಆಯ್ತು ಅಮ್ಮ, ನೀನು ನನ್ನ ಜೊತೆ ಮಾತಾಡು, ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಬಿಡ್ತೀನಿ. ಇವತ್ತಿನ ನಾನು ಡಿಲೀಟ್ ಮಾಡ್ತಿದ್ದೀನಿ ಇನ್ಸ್ಟಾಗ್ರಾಮ್. ಎಲ್ಲರಿಗೂ ಸಾರಿ, ಎಲ್ಲ ಅಭಿಮಾನಿಗಳಿಗೂ ಸಾರಿ. ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಎಲ್ಲರಿಗೂ. ಏನು ಅಂದ್ರೆ, ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತಾ ಇದ್ದೀನಿ. ತುಂಬಾ ಬೇಜಾರು. ರೇಷ್ಮಕ್ಕ ಅವರು ಮಾತಾಡ್ತಿರೋದನ್ನ ಅವರು ಹೇಳ್ತಾರೆ, ತಾಯಿನೇ ದೇವ್ರು ಅಂತ ಅಂದಮೇಲೆ ಅವ್ರ ಮಾತನ್ನ ಯಾಕೆ ಕೇಳಬಾರ್ದು? ನಾವು ಅವ್ರ ಮಾತನ್ನ ನಾವು ಕೇಳಬೇಕು. ಅವ್ರಿಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ, ಹಾಗಾಗಿ ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ರೆ ರೇಷ್ಮಾ ಅವರ ತಾಯಿ ಅವರನ್ನ ಮಾತಾಡಿಸ್ತಾರೆ ಅಂದರೆ, ಸೊ ತಾಯಿ ಮಗಳು ಒಂದಾಗ್ತದೆ ಅಂದರೆ ನಮಗೂ ಖುಷಿ ಇದೆ. ಬಟ್ ರೀಲ್ಸ್ ರೇಷ್ಮಾ ಅವರು ಒಂದು ಡಿಫ್ರೆಂಟ್ ಆದ ಅವರ ಮಾತುಗಳಿಂದ, ಅವರು ಇಂಗ್ಲೀಷ್ನ ತಪ್ಪಾಗಿ ಮಾತಾಡೋದ್ರಿಂದ ಜನರನ್ನ ನಗಿಸಿ ಅವರ ಒಂದು ಫ್ಯಾನ್ ಬೇಸನ್ನು ಹೊಂದಿದ್ರು. ಸುಮಾರು ಒಂದು 300-200K ಫಾಲೋವರ್ಸನ್ನು ಹೊಂದಿದ್ದಾರೆ. ಸೊ ತುಂಬ ಕಷ್ಟಪಟ್ಟಿದ್ದಾರೆ ಈ ಲೆವೆಲ್ಗೆ ಬರೋದಕ್ಕೆ. ನೀವು ನೋಡ್ಬೋದು, ಕಟ್ಟಪ್ಪ ಅವ್ರ ಜೊತೆ ಡಿಫ್ರೆಂಟ್ ಆಗಿ, ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಹುಡುಗಿ ಥರ ಡ್ರೆಸ್ ಮಾಡಿಕೊಂಡು ರೀಲ್ಸ್ಗಳನ್ನೆಲ್ಲ ಮಾಡ್ತಿದ್ರು. ಸೊ ತುಂಬ ಎಫರ್ಟ್ ಹಾಕಿದ್ದಾರೆ ಅವರು. ಈಗ ಎಫರ್ಟ್ ಹಾಕಿ ಒಂದು ಸ್ಟೇಜಿಗೆ ಬಂದ ಮೇಲೆ ಈಗ ಅಮ್ಮಂಗೋಸ್ಕರ ನಾನು ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ, ಅದಕ್ಕೆ ತುಂಬ ಒಂದು ಗಟ್ಟಿ ಮನಸ್ಸನ್ನ ಮಾಡ್ಕೋಬೇಕು. ಯಾರಿಗೆ ಆದ್ರೂ ಒಂದು 10K ಫಾಲೋವರ್ಸ್ ಇರೋ ಇನ್ಸ್ಟಾಗ್ರಾಮು ಅಕೌಂಟ್ ಡಿಲೀಟ್ ಆದರೆ ಅವ್ರಿಗೆ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ. ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಅವ್ರಿಗೆ ಏನಂದ್ರೆ ಏನು ಸೇರೋದೇ ಇಲ್ಲ. ಅಂಥದ್ರಲ್ಲಿ ಇಷ್ಟೊಂದೆಲ್ಲ ಚೆನ್ನಾಗಿ ರೀಲ್ಸ್ಗಳನ್ನ ಮಾಡ್ಕೊಂಡು ಬಂದು ಎಷ್ಟೋ ಜನರಿಂದ ತೂಚಿ ಅಂತ ಉಗಿಸ್ಕೊಂಡು ಟ್ರೋಲ್ಗಳಾಗಿ ಈಗ ಇನ್ಸ್ಟಾಗ್ರಾಮ್ನ ನಾನು ಡಿಲೀಟ್ ಮಾಡ್ತೀನಿ ತಾಯಿಗೋಸ್ಕರ ಅನ್ನೋದಿದೆಯಲ್ಲ, ಅದರಲ್ಲಿ ರೇಷ್ಮಾ ಅವರು ಅವರ ತಾಯಿಯನ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗ್ತಿದೆ. ನೀವು ನೋಡ್ಬೋದು, ದಿನ ಬೆಳಗಾದ್ರೆ ನಾವು ನವೀನ್ ಅವ್ರ ಜೊತೆ ರೇಷ್ಮಾ ಅವರು ರೀಲ್ಸ್ ಮಾಡೋದನ್ನ ನಾವು ನೋಡ್ತಾ ಇರ್ತೀವಿ. ನವೀನ್ ಅವರ ರೀಲ್ಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಫ್ಯಾನ್ ಫಾಲೋವರ್ಸ್ಗಳು ಹೆಚ್ಚಿದೆ, ಫ್ಯಾನ್ ಬೇಸ್ ಕೂಡ ಹೆಚ್ಚಿದೆ. ತುಂಬ ಚೆನ್ನಾಗಿ ಈಗ ರೀಲ್ಸ್ಗಳು ಕೂಡ ವೈರಲ್ ಆಗ್ತಿದ್ದಾವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ತಾಯಿಗೋಸ್ಕರ ನಾನು ಇನ್ಸ್ಟಾಗ್ರಾಮ್ನೇ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ರೀಲ್ಸ್ ರೇಷ್ಮಾ ಆಂಟಿ ಅವರು ಹೇಳ್ತಿದ್ದಾರೆ. ಯಾಕೆಂದರೆ ಅವ್ರಿಗೂ ಒಂದು ಮಗಳಿದ್ದಾಳೆ ಅಲ್ವಾ, ಸೊ ಅವ್ರಿಗೂ ಮಕ್ಕಳಿದ್ದಾರೆ ಅಲ್ವಾ, ಅವರ ಆ ಮಕ್ಕಳ ಪ್ರೀತಿ ಬಗ್ಗೆ ಇವಾಗ ಅಂದರೆ ಗೊತ್ತಾಗ್ತಿದೆ ಅವರಿಗೆ, ತಾಯಿ ಪ್ರೀತಿ ಹೆಂಗೆ ಅಂತ ಹೇಳಿ, ಎಂಥದ್ದು ಅಂತ ಹೇಳಿ. ರೇಷ್ಮಾ ಅವರು ಕೂಡ ಒಂದು ತಾಯಿಗೆ ಮಗಳೇ ಅಲ್ವಾ. ಸೊ ಹಾಗಾಗಿ ಅವ್ರ ಅಮ್ಮನ ತುಂಬ ಮಿಸ್ ಮಾಡ್ಕೋತಿದ್ದಾರೆ ರೀಲ್ಸ್ ರೇಷ್ಮಾ ಅವರು. ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡ್ತಾರಾ ರೇಷ್ಮಾ ಅವರು? ಡಿಲೀಟ್ ಮಾಡಿದ್ರೆ ಅವ್ರ ತಾಯಿಯವ್ರ ಜೊತೆ ಮಾತಾಡ್ತಾರಾ? ಏನಿದೆ ಅಮ್ಮನ ಕಂಡೀಷನ್ ಏನು? ಮಗಳು ಅದಕ್ಕೆ ಒಪ್ಕೋತಾಳ ಅಂದರೆ ರೀಲ್ಸ್ ರೇಷ್ಮಾ ಅವರು ಅದಕ್ಕೆ ಒಪ್ಕೋತಾರಾ? ಅದಿರೋದು ಇವಾಗ ಬಿಗ್ ಟ್ವಿಸ್ಟ್ ಇವಾಗ ರೇಷ್ಮಾ ಅವರ ಸ್ಟೋರಿಯಲ್ಲಿ. ಆ್ಯಂಡ್ ರೇಷ್ಮಾ ಅವರು ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡಿದ್ರೆ ನಿಮಗೇನು ಅನಿಸುತ್ತೆ? ನಿಮಗದು ಓಕೆನಾ? ತುಂಬ ಜನ, ಕೆಲವೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಯಾಕಾದರೂ ಬಂದು ಹಿಂಗೆ ಕಾಟ ಕೊಡ್ತಿರೋ, ನಮ್ಮ ಇಂಟರ್ನೆಟ್ ಯಾಕಾದರೂ ವೇಸ್ಟ್ ಮಾಡ್ತಿರೋ, ಇನ್ನೂ ಈ ಕರ್ಮನೆಲ್ಲ ಎಷ್ಟೆಷ್ಟು ನೋಡಬೇಕು ಅಂತಿರ್ತಾರೆ. ಸೊ ಅಂಥವ್ರಿಗಿದು ಓಕೆ. ರೀಲ್ಸ್ ರೇಷ್ಮಾ ಅವ್ರು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗ್ಬೋದು. ಏನಂದರೆ 1000ದಲ್ಲಿ ಒಂದು 100 ಜನ, ಒಂದು 80 ಜನಕ್ಕೆ ಈ ರೀತಿಯಾದ ಒಂದು ಒಪಿನಿಯನ್ ಇದೆ, ಹೋಗ್ಬಿಡ್ಲಿ ಬಿಡು ಫಸ್ಟು ಅಂತ. ಬಟ್ ಇನ್ನೂ ಕೆಲವೊಂದಷ್ಟು ಜನ ಇದ್ದಾರೆ, ಅವ್ರು ರೀಲ್ಸ್ಗಳನ್ನ ನೋಡಿ ಖುಷಿ ಪಡೋರು ಇದ್ದಾರೆ. ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ರೀಲ್ಸ್ ರೇಷ್ಮಾ ಅವರು ಇನ್ಸ್ಟಾಗ್ರಾಮನ್ನು ಡಿಲೀಟ್ ಮಾಡಿದ್ರೆ. ಸೊ ಡಿಲೀಟ್ ಮಾಡ್ತಾರಾ ಇನ್ಸ್ಟಾಗ್ರಾಮ್ನ ರೇಷ್ಮಾ ಅವರು ಅನ್ನೋದೇ ಇವಾಗ ನಮಗೆ ಇರುವಂಥ ಕ್ವೆಶನ್. ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡ್ತಾರಾ, ಮತ್ತೆ ಅಮ್ಮ ಮಗಳು ಒಂದಾಗ್ತಾರಾ ಅಂತ. ಸೊ ದಿನ ಬೆಳಗಾದ್ರೆ ನಾವು ಕಟ್ಟಪ್ಪ ಅವ್ರ ಜೊತೆಗೆ ರೇಷ್ಮಾ ಅವ್ರ ರೀಲ್ಸ್ನ ನೋಡ್ತಾ ಇರ್ತೀವಿ. ಅವರು ಇವಾಗಿನ ಜಮಾನಕ್ಕೆ ತಕ್ಕಂತೆ, ಈಗಿನ ಹುಡುಗಿಯರ ಮಾಡ್ರನ್ ಲೈಫ್ ಸ್ಟೈಲ್ಗೆ ತಕ್ಕಂತೆ
ಬಟ್ಟೆಗಳನ್ನ ಹಾಕ್ತಾರೆ, ಹಾಗೆ ಸೂಟ್ಗಳನ್ನ ಹಾಕ್ತಾರೆ. ಸೊ ಎಲ್ಲ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ರೆಡಿ ಆಗ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.